ಕಡೆ ಸಾರಿಗೆ ಸಚಿವರು, ಒಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಲಹರಣದ ಮಾತುಗಳನ್ನ ಮಾತಾಡಿದ್ರೆ ಹೊರತು ಸಾರಿಗೆ ನೌಕರರಿಗೆ ಉಪಯುಕ್ತವಾದಂಥ ಯಾವುದೇ ಒಂದು ಕೆಲಸವನ್ನು ಸಹ ಸರ್ಕಾರ ಮಾಡಲಿಲ್ಲ. ಇವತ್ತು ಆ ಸರ್ಕಾರ ಎಸ್ಮಾ ಜಾರಿ ಮಾಡಿ ಸಾರಿಗೆ ನೌಕರರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಿದೆ ಅಂತಂದ್ರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆ ಅಂತಕ್ಕಂಥ ಕೇಳೋದನ್ನ ನಾನು ಇಷ್ಟಪಡ್ತೀನಿ. ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ದಿನಗಳನ್ನ ನೀವು ನಿಲ್ಲಿಸಿ ಸಾಕು. ತಾವ್ಯಾರು ಸಹ ಕರ್ತವ್ಯಕ್ಕೆ ಹಾಜರಾಗದೆ ಸಾಮೂಹಿಕ ರಜೆಯನ್ನು ಕೊಡುವುದರ ಮುಖಾಂತರವಾಗಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋಣ. ಸಾರ್ವಜನಿಕರಿಗೆ ಏನಾದ್ರೂ ತೊಂದರೆ ಆದರೆ ಅದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತೆ. ನಿದ್ರಾ ಮಂಪುರ ವ್ಯವಸ್ಥೆಯಲ್ಲಿ ಮಲಗಿರ್ತಕ್ಕಂಥ ಸರ್ಕಾರವನ್ನು ಹೆಚ್ಚಿಸೋದಕ್ಕೋಸ್ಕರ ದುಂಡಾವರ್ತಿಯ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಾಲೆಡ್ಜ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ ಸಾರಿಗೆ ಟಿವಿಯನ್ನು ಬೆಳೆಸಿ ಸಾರಿಗೆ ಟಿವಿ ಬಂದ ಮೇಲೆ ನೌಕರರಿಗೆ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯನ ಸಮಸ್ತ ಸಾರಿಗೆ ಟಿವಿ ವೀಕ್ಷಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಎರಡನೇ ವಿಚಾರವಾಗಿ ನೀವೇನು ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ನೀವು ಕೇಳ್ತಾ ಇದ್ದೀರಾ. ನಾನು ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತೀನಿ, ಸರ್ಕಾರಗಳು ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕಾಗಿತ್ತು. ಸರ್ಕಾರ ಏನು ಬಂದು 2.5 ವರ್ಷ ಆಗಿದೆ, ಸಾರಿಗೆ ನೌಕರರ ಕಷ್ಟಗಳನ್ನ ಕೇಳದೆ ಬರೀ ಕಾಲಹರಣದ ಮಾತುಕತೆಗಳನ್ನ ಆಡ್ಕೊಂಡು, ಒಂದು ಕಡೆ ಸಾರಿಗೆ ಸಚಿವರು, ಒಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಲಹರಣದ ಮಾತುಗಳನ್ನ ಮಾತಾಡಿದ್ರೆ ಹೊರತು ಸಾರಿಗೆ ನೌಕರರಿಗೆ ಉಪಯುಕ್ತವಾದಂಥ ಯಾವುದೇ ಒಂದು ಕೆಲಸವನ್ನು ಸಹ ಸರ್ಕಾರ ಮಾಡಲಿಲ್ಲ. ಇವತ್ತು ಆ ಸರ್ಕಾರ ಎಸ್ಮಾ ಜಾರಿ ಮಾಡಿ ಸಾರಿಗೆ ನೌಕರರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಿದೆ ಅಂತಂದರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆ ಅಂತಕ್ಕಂಥ ಕೇಳೋದನ್ನು ನಾನು ಇಷ್ಟಪಡ್ತೀನಿ. ಯಾಕೆಂತಂದರೆ ಸಾರಿಗೆ ನೌಕರರು ಇವತ್ತು ಸಂಕಷ್ಟದ ಹಾದಿಯಲ್ಲಿ ಏನು ಕೊಡ್ತಕ್ಕಂಥ ಅರ್ಧಂಬರ್ಧ ಸಂಬಳದಲ್ಲಿ ಇವತ್ತು ಜೀವನ ಮಾಡ್ಕೊಂಡು, ಯಾವ ಸರ್ಕಾರ ನಾನು ಸಾರಿಗೆ ನೌಕರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಕೊಂಡು ಓಟನ್ನು ತೆಗೆದುಕೊಂಡು ಬಂದಂಥ ಸರ್ಕಾರ ಇವತ್ತು ಸಂಬಳ ಕೊಡ್ತಕ್ಕಂಥ ವಿಚಾರದಲ್ಲಿ ಕಳೆದ 2.5 ವರ್ಷಗಳಿಂದ ತಾರತಮ್ಯವನ್ನು ಮಾಡ್ಕೊಂಡು ಬರೀ ಬೂಟಾಟಿಕೆಗೋಸ್ಕರ ಮಾತುಕತೆಗಳನ್ನ ಆಡ್ಕೊಂಡು, ಔಪಚಾರಿಕ ಮಾತುಕತೆಗಳನ್ನ ಆಡ್ಕೊಂಡು, ಸಂಘಟನೆಗಳಲ್ಲಿ ಡಿವೈಡೇಷನ್ ಪಾಲಿಸಿನ ಮಾಡ್ಕೊಂಡು, ಸಂಘಟನೆಯ ಒಡಕನ್ನು ಲಾಭ ಮಾಡಿಕೊಂಡು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳನ್ನು ನಾನು ಕೇಳ್ತಾ ಇದ್ದೀನಿ, ದಯಮಾಡಿ ಈ ಬಗ್ಗೆ ನೀತಿಯನ್ನು ಬಿಡಿ. ನೀವು ಏನನ್ನು ಕೊಡಬೇಕು ಅಂತಿದ್ದೀರಾ ಅದನ್ನು ಕರೆದು ಕೊಡೋದನ್ನು ಬಿಟ್ಟು ಎಸ್ಮಾ ಜಾರಿ ಮಾಡ್ತಕ್ಕಂಥದ್ದು, ಕಾರ್ಮಿಕರನ್ನ ಎದುರಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿ. ನಿಮ್ಮ ಈ ಬೆದರಿಕೆಗೆ, ಗೊಡ್ಡು ಬೆದರಿಕೆಗೆ ಎದುರ್ತಕ್ಕಂಥ ಕಾರ್ಮಿಕರು ಯಾರೂ ಸಹ ಇವತ್ತು ಸಾರಿಗೆ ಸಂಘಟನೆಯಲ್ಲಿ ಇಲ್ಲ. ಇಂಥ ಎಲ್ಲವನ್ನು ಸಹ ನಾವು ಫೇಸ್ ಮಾಡಿಕೊಂಡು ಇವತ್ತು ಸಾರಿಗೆ ನೌಕರರ ಸಂಕಷ್ಟದ ಹಾದಿನಲ್ಲಿ ಯಾವ ದಾರಿಯನ್ನು ತುಣಿಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಕಡೆ ನಾನು ಅಧಿಕಾರಿ ವರ್ಗಕ್ಕೂ ಕೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಇನ್ನು ಕೂತಿದ್ದು ಸಾಕು, ಪೆನ್ನನ್ನು ಡೌನ್ ಮಾಡಿ ಸಾರಿಗೆ ಮುಖಂಡರ ಜೊತೆ ನೀವು ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂತಂದರೆ ನೀವು ಸಹ ಇದೇ ಸಂಬಳದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. DC ಆಗಿರ್ಬೋದು, ಡಿಪೋ ಮ್ಯಾನೇಜರ್ಗಳಾಗಿರ್ಬೋದು, DTOಗಳಾಗಿರ್ಬೋದು, AWS, ಚಾರ್ಜ್ಮೆನ್ನು, ಹಲವಾರು ಹುದ್ದೆಗಳಿದೆ ನಮ್ಮ ಸಾರಿಗೆ ಇಲಾಖೆಯಲ್ಲಿ. ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನೀವು ಒಂದು ಕಡೆ ನಾವು 24 ತಿಂಗಳು ಹಿಂಬಾಕಿಯನ್ನು ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇನ್ನೊಂದು 24 ತಿಂಗಳು ಬಿಟ್ಕೊಟ್ಬಿಡಿ, ವೇತನ ಪರಿಷ್ಕರಣೆ ಲೇಟಾಗಿ ಮಾಡ್ತೀವಿ ನಾವು ಅಂತಕ್ಕಂಥ ಇಬ್ಬಗೆ ನೀತಿ ಇದಲ್ಲ ಸರ್ಕಾರದ, ಇಬ್ಬಗೆ ನೀತಿ, ಒಡೆದಾಳ್ತಕ್ಕಂಥ ನೀತಿ. ಇದನ್ನು ಎಲ್ಲವನ್ನು ಖಂಡಿಸಿ ಇವತ್ತು ಸಾರಿಗೆ ಸಂಘಟನೆಗಳು ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಿ, ಕೊನೆಯದಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಘಟಕ ಮತ್ತು ಎಲ್ಲ ಡಿವಿಷನ್ನು ಮತ್ತು ಡಿಪೋ ವೈಸ್ಗಳು ಸುಮಾರು 80,000 ಕರಪತ್ರಗಳನ್ನು ಇಲ್ಲಿವರೆಗೂ ಸಹ ಜಂಟಿ ಸಮಿತಿಯ ಸಕ್ರಿಯ ಎಲ್ಲ ಕಾರ್ಯಕರ್ತಗಳು, ಎಲ್ಲ ಸಂಘಟನೆಗಳನ್ನ ಒಳಗೊಂಡಂಗೆ ಎಲ್ಲ ರಾಜ್ಯದ ಮೂಲೆಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಾಗಿದೆ. ಹಾಗಾಗಿ ಈ ರಾಜ್ಯ ಸರ್ಕಾರ ತೆಗೆದುಕೊಳ್ತಕ್ಕಂಥ ಈ ಗೊಡ್ಡು ಬೆದರಿಕೆಗಳು, ಎಸ್ಮಾ ಜಾರಿ ಮಾಡ್ತೀನಿ, ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ, ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀನಿ, ಇದೆಲ್ಲವನ್ನು ಇಂದಿನ ಸರ್ಕಾರಗಳು ಸಹ ತೆಗೆದುಕೊಂಡು ಅದರ ಪೆಟ್ಟನ್ನು ತಿಂದು ಇವತ್ತು ಯಾವ ಸ್ಥಿತಿಯಲ್ಲಿ ಕೂತಿದೆ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಇಂದಿನ ಸರ್ಕಾರವೂ ಸಹ ಇದೇ ರೀತಿ ಯಾರೋ ಒಬ್ಬ ಆಡಳಿತಾಧಿಕಾರಿಯ ಮಾತನ್ನು ಕೇಳಿಕೊಂಡು ಸಾವಿರಾರು ಗಟ್ಟಲೆ ನೌಕರರನ್ನು ಮಾರಣ ಹೋಮವನ್ನು ಮಾಡಿ, ಡಿಸ್ಮಿಸ್ಸು, ವಜಾವನ್ನು ಮಾಡಿ, ಸಂವಿಧಾನವನ್ನು ಗಾಳಿಗೆ ತೂರಿ, ಅದಾದಮೇಲೆ ಅದೇ ಸಂವಿಧಾನದ ಅಡಿನಲ್ಲಿ ಬಂದು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ಒಂದು ಕಡೆ ಮ್ಯಾನೇಜ್ಮೆಂಟು, ಸರ್ಕಾರಗಳು ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಮ ಒಂದು ದೌರ್ಭಾಗ್ಯವನ್ನು ಮುಚ್ಚಿಟ್ಕೊಂಡು ಕೊಡಬೇಕಾಗಿರ್ತಕ್ಕಂಥ ಸಂಬಳವನ್ನು ಕೊಡೋದಕ್ಕಾಗ್ದಲೇ ನಿಮ್ಮ ಕಣ್ಣ ಮುಚ್ಚಾಲೆ ಆಟವನ್ನು ಸಾರ್ವಜನಿಕರಿಗೆ ತೋರಿಸ್ತಲೇ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ದಿನಗಳನ್ನು ನೀವು ನಿಲ್ಲಿಸಿ ಸಾಕು. ಸರ್ಕಾರ ಬಂದು 2.5 ವರ್ಷ ಆದ್ರೂ ಸಹ ನೀವು ಬರೀ ಈ ಬೂಟಾಟಿಕೆ ಮಾತುಗಳನ್ನ ಆಡ್ಕೊಂಡು ಮೀಟಿಂಗ್ ಕರೆದಿದ್ದೆ, ಕಳಿಸ್ ಸರ್ಕಾರ ಹಂಗೆ ಮಾಡಿಬಿಟ್ಟಿತ್ತು, ಕಳಿಸ್ ಸರ್ಕಾರ ಹಿಂಗೆ ಮಾಡಿಬಿಟ್ಟಿತ್ತು, ಈ ಥರದ ಮಾತುಗಳಿಂದ ಸಾರಿಗೆ ನೌಕರರ ಹೊಟ್ಟೆ ತುಂಬಲ್ಲ. ಹಾಗಾಗಿನೇ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಸಾರಿಗೆ ನೌಕರರು ಬೀದಿಗಿಳಿತಕ್ಕಂಥದ್ದನ್ನು ತೀರ್ಮಾನ ಮಾಡಾಗಿದೆ.
ಸಾರಿಗೆ ನೌಕರರು ಎಲ್ಲ ಸಂಕಷ್ಟದ ದಿನಗಳನ್ನು ಯೋಚನೆ ಮಾಡಿದ್ದಾರೆ. 2 ಜನವರಿಗಳು ಕಳೆದಿದೆ, 24 ಕಳೆದು 25 ಕಳೆದು ಈಗ 26ನೇ ಜನವರಿ ಬಂದಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ದಿನಗಳನ್ನು ಕಾಯ್ತಕ್ಕಂಥ ದಿನಗಳೆಲ್ಲವೂ ಮುಗಿದಿದೆ. ಹಾಗಾಗಿ ನಾನು ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತಾಯಿದ್ದೇನೆ ಮತ್ತು ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳಲ್ಲೂ ಸಹ ಮನವಿ ಮಾಡ್ತಾಯಿದ್ದೀನಿ. ಏನು ಸರ್ಕಾರ ಇಬ್ಬಗೆ ನೀತಿಯನ್ನು ಮಾಡುತ್ತೆ, ನಿಮಗೊಂಥರ ಕರೆದು ಮಾತಾಡ್ತಕ್ಕಂಥದ್ದು, ಜಂಟಿ ಸಮಿತಿಯನ್ನು ಕರೆದು ಒಂದು ಕಡೆ ಮಾತಾಡ್ತಕ್ಕಂಥದ್ದು, ಒಂದು ಕಡೆ ಸರ್ಮಾಜಿಯವರು ಸಹ ಹಿಂದಿನ ವಿಡಿಯೋದಲ್ಲಿ 1-2 ಮಾತುಗಳನ್ನು ಹೇಳಿದ್ದಾರೆ. ಎಲ್ಲ ಸಂಘಟನೆಗಳು ಸಹ ಒಗ್ಗಟ್ಟಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ವೇತನ ಪರಿಷ್ಕರಣೆಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ನಾನೇನು ಹೇಳ್ತೀನಿ, ನಿಮ್ಮ ಏನಿದೆ ತೆವಲುತನಗಳಿಗೋಸ್ಕರ ಮಾತಾಡ್ತಕ್ಕಂಥದ್ದು ಮತ್ತು ನಾವೇನೋ ಮಾಡಿಬಿಡ್ತೀವಿ, ಏನೇನೇನೋ ಕೊಟ್ಬಿಡ್ತೀವಿ ಅಂತಕ್ಕಂಥ ಒಂದು ತಿಕ್ಕಲುತನಗಳಿದೆಯಲ್ಲ, ಅವೆಲ್ಲವನ್ನು ಬಿಡಿ. ಸಾರಿಗೆ ನೌಕರರಿಗೆ ಸರ್ಕಾರ ಕೊಡಬೇಕಾಗಿರೋದನ್ನು ಕೊಡೋದಕ್ಕೆ 2.5 ವರ್ಷಗಳಿಂದ ಮೀನಾಮೇಷವನ್ನು ಎಣಿಸ್ಕೊಂಡು ಬರೀ ಪುಕ್ಕಟೆಯಾಗಿ ಮಾತಾಡ್ಕೊಂಡು ಕಾಲಹರಣವನ್ನು ಮಾತಾಡಿಕೊಂಡು 15% ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿದ್ರೂ ಸಹ ಆ ಟಿಕೆಟ್ ದರದ ಬಾಪ್ತನ್ನು ಕಾರ್ಮಿಕರಿಗೆ ಕೊಡೋಕ್ಕಾಗದಲ್ಲೇ ಇರತಕ್ಕಂಥ ಸರ್ಕಾರದ ವಿರುದ್ಧ ಇವತ್ತು ಬೀದಿಗಿಳಿತಕ್ಕಂಥ ಕೆಲಸವನ್ನು ಜಂಟಿ ಸಮಿತಿ ಮಾಡೋದಕ್ಕೆ ಹೊರಟಿದೆ. ದಯಮಾಡಿ ಸಾರಿಗೆ ನೌಕರರು ಸಂಕಷ್ಟದಲ್ಲಿದ್ದಾರೆ. ಈ ಸಂಬಳದಲ್ಲಿ ಕೆಲಸ ಮಾಡೋಕ್ಕಾಗ್ದಲೇ ಒಂದು ಕಡೆ ಅಂತರ್ನಿಗಮ ವರ್ಗಾವಣೆಯನ್ನು ಸಹ 24-25 ಮ್ಯಾನೇಜ್ಮೆಂಟು ಮುಚ್ಚಿಟ್ಕೊಂಡು 26 ಒಂದು ವರ್ಗಾವಣೆಯನ್ನು ಮುಂದಿಟ್ಟಿದೆ. ಇನ್ನೊಂದು ಕಡೆ ವೇತನ ಪರಿಷ್ಕರಣೆಯನ್ನು ಮಾಡ್ದಲೇ ಇವತ್ತು ಅರ್ಧಂಬರ್ಧ ಸಂಬಳದಲ್ಲಿ ಕೆಲಸ ಮಾಡಿಕೊಂಡು ಸಾರಿಗೆ ನೌಕರರು ಜೀವನ ಮಾಡ್ತಕ್ಕಂಥದ್ದು ಯಾವ ರೀತಿಯಪ್ಪ ಅಂತಕ್ಕಂಥದ್ದು ಕಷ್ಟಕರವಾದ ದಿನಗಳಲ್ಲಿ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲವನ್ನು ಸಹ ಸಾರಿಗೆ ನೌಕರರು ಭಾಳ ಸಂಕಷ್ಟದ ಹಾದಿಯಲ್ಲಿ ನಾವು ಪ್ರತಿ ಘಟಕದ ಮುಂದೆ ಹೋದಂಥ ಸಂದರ್ಭದಲ್ಲೂ ನಮ್ಮನ್ನು ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ, ನೀವು ಸರ್ಕಾರಕ್ಕೆ ಇನ್ನು ಅತಿ ಹೆಚ್ಚು ಸಮಯವನ್ನು ಕೊಡೋದಕ್ಕೆ ಹೋಗಬೇಡಿ, ಮುಷ್ಕರದ ದಿನಾಂಕವನ್ನು ಗೊತ್ತು ಮಾಡಿ ನೀವು ದಯಮಾಡಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥದ್ದನ್ನು ಸಹಸ್ರಾರು ನೌಕರರುಗಳು ಸಹ ನಮ್ಮ ಹತ್ರ ಕೇಳಿದ್ದಾರೆ. ಹಾಗಾಗಿ ಈ ಭಾನುವಾರ ಕಳೆದಂಥ ನಂತರ ದಿನಗಳಲ್ಲಿ ಮುಷ್ಕರದ ದಿನಾಂಕವನ್ನು ನಾವು ಘೋಷಣೆ ಮಾಡ್ತೀವಿ. ಆ ಘೋಷಣೆ ಮಾಡಿದ ದಿನಾಂಕದಿಂದ ದಯಮಾಡಿ ತಾವ್ಯಾರೂ ಸಹ ಕರ್ತವ್ಯಕ್ಕೆ ಹಾಜರಾಗದೆ ಸಾಮೂಹಿಕ ರಜೆಯನ್ನು ಕೊಡುವುದರ ಮುಖಾಂತರವಾಗಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋಣ. ಸರ್ಕಾರದ ವಿರುದ್ಧ ಯಾತಕ್ಕೋಸ್ಕರ ಇಳಿತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸಹ ನಾವು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಒಂದು ಕಡೆ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಂಥದ್ರಲ್ಲಿ ಈ ಸರ್ಕಾರ ಭಾಳ ಮಹತ್ವದ ಪಾತ್ರವಾದಂಥ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಅದನ್ನು ತುಂಬ ದೊಡ್ಡ ಮಟ್ಟದ ಯಶಸ್ವಿಗೆ ಕಾರಣಕರ್ತಂಥ ಸಾರಿಗೆ ನೌಕರರನ್ನು ಮಲತಾಯಿ ಧೋರಣೆಯನ್ನು ಖಂಡಿಸಿ ನಾಡಿನ ಏನು ನಮ್ಮ ಸ್ತ್ರೀಶಕ್ತಿ ಯೋಜನೆ ಆದಂಥ ಯೋಜನೆಯಲ್ಲಿ ಶಕ್ತಿ ಯೋಜನೆಯನ್ನು ಯಶಸ್ವಿ ಮಾಡಿದಂಥ ಸಾರಿಗೆ ನೌಕರರಿಗೆ ಈ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸ್ತ್ರೀಯರನ್ನು ತೆಗೆದುಕೊಂಡು ಒಂದು ಕಡೆಯಿಂದ ಒಂದು ಕಡೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಾರಿಗೆ ನೌಕರರಿಗೆ ಸಂಬಳ ಕೊಡೋಕ್ಕಾಗದೇ ಇರತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಎಳೆಯಾಗಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ದೊಡ್ಡ ಮಟ್ಟದಲ್ಲಿ ಇವತ್ತೇನು ನಮ್ಮ ಶ್ರೀಸಾಮಾನ್ಯರು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಆಗ್ತಕ್ಕಂಥ ತೊಂದರೆ ಯಾರಿಂದ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಈಗ ಆಲ್ರೆಡಿ ನಾವು ಹ್ಯಾಂಡ್ ಬಿಲ್ ಕೊಡೋದ್ರ ಮುಖಾಂತರವಾಗಿ ರಾಜ್ಯದ ಪ್ರಮುಖ ಬಸ್ ನಿಲ್ದಾಣಗಳಲ್ಲೂ ಸಹ ಅವೆಲ್ಲವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಸಾರ್ವಜನಿಕರಿಗೆ ಏನಾದ್ರೂ ತೊಂದರೆ ಆದರೆ ಅದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತೆ ಹೊರತು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಹ ಅದಕ್ಕೆ ಹೊಣೆಗಾರರಾಗಿರ್ತಾರೆ ಹೊರತು ಯಾರು ಕಾರ್ಮಿಕ ಸಂಘಟನೆಗಳಾಗಲಿ ಮತ್ತು ಸಹಸ್ರಾರು ನೌಕರರುಗಳಾಗಲಿ ಯಾವುದೇ ರೀತಿಗೂ ಕಾರಣಕರ್ತರಲ್ಲ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಏಕೆಂದರೆ ಸರ್ಕಾರಕ್ಕೆ ಹಲವಾರು ಬಾರಿ ಸಮಯವನ್ನು ಕೊಟ್ಟಿದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು 4-5 ಮೀಟಿಂಗ್ ಮಾಡಿದ್ರು, ಸಾರಿಗೆ ಸಚಿವರು ಮೀಟಿಂಗ್ ಮಾಡಿದ್ರೆ ಹೊರತು ಸಾರಿಗೆ ನೌಕರರಿಗೆ ಏನನ್ನು ಕೊಡ್ತೀವಿ ನಾವು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲೂ ಸಹ ಕ್ಲಿಯರ್ ಕಟ್ಟಾಗಿಲ್ಲ. ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ವಿಚಾರಗಳನ್ನು ಮಾತಾಡ್ತಾ ಕೂತಿರ್ತಾರೆ. ಆದರೆ ಸಾರಿಗೆ ನೌಕರರ ಸಂಕಷ್ಟ ಅಂತ ಬಂತು ಅಂತಂತಂದರೆ ಬರೀ ಔಪಚಾರಿಕ ಮಾತುಗಳು ಮತ್ತು ಅವರ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹೊರತು ಸಾರಿಗೆ ನೌಕರರ ಸಂಕಷ್ಟವನ್ನು ಆಲಿಸಿ ಅವರಿಗೆ ಕೊಡಬೇಕಾದಂಥ ಸಂಬಳವನ್ನು ಕೊಡೋಣ. ಅವರು ಈ ರಾಜ್ಯದ ಪ್ರಜೆಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 1,15,000 ಕುಟುಂಬಗಳಿವೆ, 15 ಲಕ್ಷ ಮತದಾರರಿದ್ದಾರೆ ಸಾರಿಗೆ ನೌಕರರು ಸಹ ಅಂತಕ್ಕಂಥದ್ದನ್ನು ಮರ್ತಂಥ ಸರ್ಕಾರವನ್ನು ಎಚ್ಚರಿಸಬೇಕಾಗಿರ್ತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಇವತ್ತು ಮಾಡೋದಕ್ಕೆ ಹೊರಟು ನಿಂತಿದೆ. ನಾವೇನು ರಾಜಕಾರಣವನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ಕೂತಿಲ್ಲ. ಸಹಸ್ರಾರು ಕಾರ್ಮಿಕರು ಅರೆ ಹೊಟ್ಟೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ಸರ್ಕಾರದ ಮುಂದೆ ಆಗಸ್ಟ್ 5ನೇ ತಾರೀಕು ಹೋದಂಥ ಸಂದರ್ಭದಲ್ಲೂ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ್ರೂ ಸಹ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮನೋಭಾವನದಿಂದ ಇಲ್ಲಿವರೆಗೂ ಸಹ ಕಳೆದ 5 ತಿಂಗಳಿಂದನೂ ಸಹ ಸಂಬಳವನ್ನು ಹೆಚ್ಚಳ ಮಾಡದಲ್ಲೇ ನಿದ್ರಾ ಮಂಪುರ ವ್ಯವಸ್ಥೆಯಲ್ಲಿ ಮಲಗಿರ್ತಕ್ಕಂಥ ಸರ್ಕಾರವನ್ನು ಎಚ್ಚರಿಸೋದಕ್ಕೋಸ್ಕರ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಸಮಸ್ತ ಸಾರಿಗೆ ನೌಕರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಈ ನಿದ್ರಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮಂಪುರು ಸರ್ಕಾರವನ್ನು ಎಚ್ಚರಿಸೋದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಕ್ಷಮೆ ಕೋರ್ತಾ ನಮಗೆ ಬರಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡದಲೇ ಇರತಕ್ಕಂಥ ದುಂಡಾವರ್ತಿಯ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅರವಟ್ಟಿಯಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ನಮಗೆ ಬರ್ತಕ್ಕಂಥ ಸಂಬಳದಲ್ಲಿ ಕೆಲಸವನ್ನು ಮಾಡ್ಕೊಂಡು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಇಟ್ಕೊಂಡು
38 ತಿಂಗಳ ಹಿಂಬಾಕಿ 1/1/2024 ವೇತನದ ಹೆಚ್ಚಳದ ವಿಚಾರವಾಗಿ ನಾವೆಲ್ಲರೂ ಸಹ ನಾಳೆ ಸಭೆ ಸೇರಿ ಸೋಮವಾರದ ನಂತರದ ದಿನಾಂಕದಂದು ನಾವು ಮುಷ್ಕರದ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ಆ ಘೋಷಣೆ ಮಾಡಿದಂಥ ದಿನಾಂಕದಲ್ಲಿ ಸಾಮೂಹಿಕವಾಗಿ ರಜೆ ಹಾಕುವುದರ ಮುಖಾಂತರವಾಗಿ ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮುಷ್ಕರವನ್ನು ಬೆಂಬಲಿಸಬೇಕು ಮತ್ತು ಇದು ಸಾಮೂಹಿಕ ರಜೆಯನ್ನು ಬೆಂಬಲಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆಡಳಿತ ವರ್ಗದವ್ರಿಗೂ ಸಹ ಮನವಿ ಮಾಡ್ತಾ ಇದ್ದೀನಿ. ನೀವು ಸಹ ಪೆನ್ನನ್ನು ಡೌನ್ ಮಾಡಿ ಈ ಮುಷ್ಕರದಲ್ಲಿ ಭಾಗವಹಿಸಿ. ಈ ಸಂಬಳದಲ್ಲಿ ನೀವು ಸಹ ಪಾಲುದಾರರಿದ್ದೀರಾ. ನಿಮ್ಮ ಸಂಖ್ಯೆ ಕಮ್ಮಿ ಇರ್ಬೋದು, ಆದರೆ ನೀವು ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಾ. ಕಾರ್ಮಿಕರು 5 ಡಿಜಿಟಲ್ನಲ್ಲಿ ಸಂಬಳಗಳು ತೆಗೆದುಕೊಂಡ್ರೆ ನೀವು 6-7 ಡಿಜಿಟಲ್ನಲ್ಲಿ ಸಂಬಳಗಳು ತೆಗೆದುಕೊಳ್ತಕ್ಕಂಥವ್ರು ಇದ್ದೀರಾ. ಹಾಗಾಗಿ ನಿಮ್ಮೆಲ್ಲರ ಶ್ರಮನೂ ಸಹ ಈ ಮುಷ್ಕರಕ್ಕೆ ಬೇಕಾಗಿದೆ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಏನಾದ್ರೂ ಕಠೋರವಾಗಿ ಮಾತಾಡಿದ್ರೆ ಪಾಪ ನಮಗೂ ನೋವಾಗುತ್ತೆ ಅಂತಂತೀರಾ. ಆ ನೋವು ನಿಮ್ಗೆ ಆಗಬಾರ್ದು ಅಂತಂತಂದರೆ ಈ ಮುಷ್ಕರದಲ್ಲಿ ನೀವು ಸಹ ಭಾಗಿಗಳಾಗಿ. DC, ಡಿಪೋ ಮ್ಯಾನೇಜರು, DTO, ನಾನು ಆಫೀಸರು ಅಂತಕ್ಕಂಥದ್ದನ್ನು ತಲೆಯಲ್ಲಿ ತೆಗೆದು ನಾನು ಒಬ್ಬ ಸಾಮಾನ್ಯ ಕಾರ್ಮಿಕನಾಗಿ ಈ ಮುಷ್ಕರಕ್ಕೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀನಿ. ಈ ಮುಷ್ಕರ ಏತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಂದರೆ 38 ತಿಂಗಳ ಹಿಂಬಾಕಿ 1/1/2024 ವೇತನ ಒಪ್ಪಂದ. ಈ ಸರ್ಕಾರ 24 ತಿಂಗಳ ಹಿಂಬಾಕಿ ಮತ್ತು 24 ತಿಂಗಳ ವೇತನ ಪರಿಷ್ಕರಣೆಯನ್ನು ನುಂಗು ಹಾಕಲು ಹೊರಟಿದೆ. ಅದರ ವಿರುದ್ಧವಾಗಿ ಕಾರ್ಮಿಕರು ಸಿಡಿದೆದ್ದು ಹೋರಾಟಕ್ಕಿಳಿತಾ ಇದ್ದಾರೆ. ನೀವು ಸಹ ಅಧಿಕಾರಿ ವರ್ಗಗಳು ಸಹ ಈ ಕಾರ್ಮಿಕರ ಧ್ವನಿಯಾಗಿ, ಕಾರ್ಮಿಕರ ಜೊತೆಯಾಗಿ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಕಾರ್ಮಿಕರನ್ನು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮುಂದೊಂದು ದಿನ ಅದರ ಶಾಪಕ್ಕೆ ನೀವೆಲ್ಲರೂ ಗುರಿ ಆಗ್ತೀರಾ ಅಂತಕ್ಕಂಥ ವಿಚಾರವನ್ನು ಸಹ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ಮುಂದೆ ಜಂಟಿ ಸಮಿತಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇನ್ನು ಕೆಲವೇ ಗಂಟೆಗಳಲ್ಲಿ ನಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ. ಆ ಪ್ರಕಟಣೆಯ ಭಾಗವಾಗಿ ತಾವೆಲ್ಲರೂ ಸಹ ಸಾಮೂಹಿಕ ರಜೆಯನ್ನು ಕೊಡೋದ್ರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ KSRTCಯ ಮುಷ್ಕರಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನು ಕೊಡಬೇಕಾಗಿದೆ ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಸಂಘಟನೆಗಳು ಅವರು ಇವರು ಅಂತಕ್ಕಂಥ ಭೇದವನ್ನು ಮರೆತು, ತಾರತಮ್ಯವನ್ನು ಮರೆತು ಸಾರಿಗೆ ಸಂಘಟನೆಗಳ ಎಲ್ಲರೂ ಸಹ ಒಗ್ಗಟ್ಟರಾಗಿ ಕಾರ್ಮಿಕರು ವರ್ಗವೂ ಸಹ ನಮ್ಮದಲ್ಲ ಅನ್ನೋದಕ್ಕಂತಕ್ಕಂಥದ್ದನ್ನು ಸೈಡಿಗಿಟ್ಟು 1 ದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು, 4 ದಿನ ಆಗ್ಬೋದು, ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನು ಕೋರ್ತಾ ಇದ್ದೀವಿ. ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧವಾಗೇ ಆಗುತ್ತೆ. ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿಲುವಿನ ವಿರುದ್ಧವಾಗಿ ಲಕ್ಷಾಂತರ ಕಾರ್ಮಿಕರು ಇವತ್ತು ಸಿಡಿದದ್ದು ಬೀದಿಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ. ದಿನಾಂಕವನ್ನು ಘೋಷಣೆ ಮಾಡಿ ಅಂತೇಳಿ ದಿನ ಬೆಳಗ್ಗೆ ಆಯಿತು ಅಂದರೆ ಸಾವಿರಾರು ಮೆಸೇಜ್ಗಳು ಮತ್ತು ಕಾಲ್ಗಳು ತುಂಬ ಮಟ್ಟದಲ್ಲಿ ಬರ್ತಾಯಿದೆ. ಹಾಗಾಗಿ ಭಾನುವಾರದ ನಂತರ ನಾವು ಮುಷ್ಕರದ ದಿನಾಂಕವನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಈ ವಿಡಿಯೋವನ್ನು ರಾಜ್ಯದ ಮೂಲೆಯಲ್ಲಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತು ಸಾರಿಗೆ ಟಿವಿಯಲ್ಲಿ ಚಂದಾದಾರರಾಗಿ ಮತ್ತು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾ ಇದ್ದೀನಿ.